ನಮಸ್ಕಾರ. ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ, ಸಮಸ್ಯೆ, ಸಂಕಷ್ಟ, ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ, ವಿವಾದ, ಪ್ರಮಾದ, ವಾಗ್ವಾದಗಳ ಸಭ್ಯ ಸಂವಾದ. ಇದು ಪ್ರಚಲಿತ, ನಾನು ನಿಶ್ಚಿತ. ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಪ್ರಮುಖವಾಗಿ ಬಹುಮುಖ್ಯ ಕಾರಣ ಅಂತ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳು ಈ ಬಾರಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದರಲ್ಲೂ ಪ್ರಮುಖವಾಗಿ ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ, ಇಷ್ಟೂ ಯೋಜನೆಗಳನ್ನ ನಮ್ಮ ರಾಜ್ಯದ ಜನತೆಗೆ ನೀಡೋದ್ರ ಮೂಲಕ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಅನ್ನ ತಂದುಕೊಟ್ಟಿರುವಂತಹದ್ದು ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ನ ಪಾಲಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಎರಡು ಗ್ಯಾರಂಟಿಯನ್ನ ನಿಲ್ಲಿಸಿ ಅಂತ ಹೇಳಿ ಸಿಎಂಗೆ ಕಾಂಗ್ರೆಸ್ ಶಾಸಕರೊಬ್ರು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಗವಿಯಪ್ಪ ಪಾಟೀಲ್ ಅವರು. ಆ ಎರಡು ಗ್ಯಾರಂಟಿಗಳು ಯಾವುದು, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಇನ್ನು ಈ ಕುರಿತಂತೆ ರಿಯಾಕ್ಟ್ ಮಾಡಿದ್ದಾರೆ, ಏನ್ ಹೇಳಿದ್ರು ನೋಡ್ಕೊಬರೋಣ. ಅಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಭದ್ರವಾಗಿರ್ತೀವಿ. ಅಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, I will ask him to make an explanation. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್, ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ನೋಡಿ, ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್, ಗವಿಯಪ್ಪ. ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್, ಗವಿಯಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್, ಇನ್ನು ಗವಿಯಪ್ಪ ಅವರು ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೇರೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತ ಅಂದ್ರೆ ಪಂಚ ಗ್ಯಾರಂಟಿಗಳ ಕೊಡುಗೆ ಅನ್ನುವಂತಹದ್ದೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ತಂದುಕೊಟ್ಟಿದ್ದು. ಮತ್ತೊಂದೆಡೆ ಈ ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೆ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ನಡುವೆ ಆಗಾಗ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾನೆ ಇರುತ್ತೆ. ಈಗ ಖುದ್ದು ಕಾಂಗ್ರೆಸ್ ಶಾಸಕರೊಬ್ರು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಸ್ವತಃ ಕಾಂಗ್ರೆಸ್ ಶಾಸಕರೇ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ HR ಗವಿಯಪ್ಪ ಅವರು ಈ ರೀತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ವೇದಿಕೆಯಲ್ಲಿಯೇ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. 5 ಗ್ಯಾರಂಟಿಗಳಲ್ಲಿ 2 ಯೋಜನೆಗಳನ್ನು ನೀವು ಕೈ ಬಿಡಬೇಕು ಅಂತ ಹೇಳಿ ಗವಿಯಪ್ಪ ಅವರು ಹೇಳಿದ್ದಾರೆ. ಏನೋ ಗ್ಯಾರಂಟಿ ಯೋಜನೆಗಳಿಂದಾಗಿ ಆಶ್ರಯ ಮನೆಗಳು ಬರ್ತಾ ಇಲ್ಲ, ಶಕ್ತಿ ಯೋಜನೆ ಹಾಗೆ ಮತ್ತೊಂದು ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಶಾಸಕ ಕೊಟ್ಟಿರುವಂತಹ ಹೇಳಿಕೆ ಇದಾಗಿದೆ. ಇನ್ನು ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರ ಬಳಿ ಕೂಡ ಮಾತನಾಡ್ತೀನಿ ನಾನು, ಅವ್ರ ನಿರ್ಧಾರ ಏನು ತೆಗೆದುಕೊಳ್ತಾರೋ ಅನ್ನುವಂಥದ್ದನ್ನ ನೋಡಬೇಕು ಅಂತ ಕೂಡ ಅವರೇ ಹೇಳಿದ್ರು. ಈ ಹಿಂದೆ ಕೂಡ ಶಾಸಕ ಗವಿಯಪ್ಪ ಅವರೇನಿದ್ದಾರೆ ಸರ್ಕಾರದ ವಿರುದ್ಧ ಬೇಸರವನ್ನು ಕೂಡ ತೋಡ್ಕೊಂಡಿದ್ರು. ಕ್ಷೇತ್ರಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ಹೇಳಿಕೆ ಕೂಡ ಕೊಟ್ಟಿದ್ರು. ಜೊತೆಗೆ ಕ್ಷೇತ್ರಕ್ಕೆ ಅನುದಾನ ಬರದಲ್ಲೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸರ್ಕಾರ ರಚನೆಯಾದ ಕೆಲವೊಂದಿಷ್ಟು ದಿನಗಳಲ್ಲಿಯೇ ಮುನಿಸಿಗೂ ಕೂಡ ಇದು ಕಾರಣ ಆಗಿತ್ತು ದೊಡ್ಡ ಮಟ್ಟದಲ್ಲೇ. ಇನ್ನು ಗವಿಯಪ್ಪ ಅವರ ವಿರುದ್ಧ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಏನಿದ್ದಾರೆ ಮೊಹಮ್ಮದ್ ಇಮಾಮ್ ನಿಯಾಜಿ ಕೂಡ ತಿರುಗಿಬಿದ್ರು. ಯಾಕಂದರೆ ಗವಿಯಪ್ಪ ಅವರು ಅನುದಾನ ಬಂದರೂ ಕೂಡ ಬಂದಿಲ್ಲ ಅನ್ನುವಂಥವ್ರು, ಅವರು ಹೊಸಪೇಟೆ ಪಾಲಿಗೆ ಶಾಪ ಅಂತ ಹೇಳಿ ಗವಿಯಪ್ಪ ಅವರ ವಿರುದ್ಧ ಕೂಡ ಅವರು ಎಲ್ಲೊಂದು ಕಡೆ ಖಾರವಾಗಿ ಮಾತನಾಡಿದ್ರು. ಕ್ಷೇತ್ರಕ್ಕೆ ಈಗಾಗಲೇ ಸುಮಾರು 150 ಕೋಟಿ ರೂಪಾಯಿ ಅನುದಾನ ಬಂದರೂ ಕೂಡ ಗವಿಯಪ್ಪ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವ್ರು ತಿಳಿಸಿದ್ರೆ. ಇನ್ನು ಕ್ಷೇತ್ರಕ್ಕೆ KKRDBಯಿಂದ ಅನುದಾನ ಕೂಡ ರಿಲೀಸ್ ಆಗಿದೆ, ಆದರೆ ಗವಿಯಪ್ಪ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿಲ್ಲ. ಈ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಇನ್ನು ಗವಿಯಪ್ಪ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಇತರೆ ಯಾವ ಸಚಿವರ ಜೊತೆಗೂ ಕೂಡ ಉತ್ತಮವಾಗಿ ಸಂಪರ್ಕವನ್ನು ಅವರು ಹೊಂದಿಲ್ಲ. ಅವರ ಪ್ರತಿಷ್ಠೆ ಏನಿದೆ
ಅಪ್ರತಿಷ್ಠೆಯಿಂದಾಗಿ ಈ ಕ್ಷೇತ್ರ ದಿನದಿಂದ ದಿನಕ್ಕೆ ಬಡವಾಗ್ತಾ ಇದೆ. ಗವಿಯಪ್ಪ ಅವರು ಯಾವ ಪುರುಷಾರ್ಥಕ್ಕೆ ಇವರು ಶಾಸಕರಾಗಿದ್ದಾರೆ ಅಂತ ಹೇಳಿ ಕ್ಷೇತ್ರದ ಜನ ಕೂಡ ಒಂದು ಕಡೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಬೆನ್ನು ತಟ್ಕೊಂಡಂತಹ CM ಸಿದ್ದರಾಮಯ್ಯ ಏನಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ 5ಕ್ಕೆ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಗೊಳಿಸಿದ್ದೀವಿ. ರಾಜ್ಯದ ಜನರ ಮನೆ ಮನೆಗೆ ತಲುಪ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೂ ಈ ಗ್ಯಾರಂಟಿಯಿಂದ 325 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಗೃಹ ಜ್ಯೋತಿ ಏನಿದೆ ಅದು 1,62,00,000 ಕುಟುಂಬಗಳು 200 ಯೂನಿಟ್ ಉಚಿತ ಕರೆಂಟ್ ಏನಿದೆ ವಿದ್ಯುತ್ತನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ DBTಯನ್ನು ಮಾಡಲಾಗ್ತಾ ಇದೆ. DBTಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 1,20,00,000 ಕುಟುಂಬಗಳು 5 kg ಉಚಿತ ಅಕ್ಕಿಯ ಜೊತೆಗೆ 5 kg ಅಕ್ಕಿಯ ಬಾಪ್ತು 170 ರೂಪಾಯಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1,22,00,000 ಕುಟುಂಬಗಳ ಯಜಮಾನಿಯರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಇತ್ತ CM ಸಿದ್ದರಾಮಯ್ಯ ಅವರು ಬಿಚ್ಚಿಟ್ಟಿದ್ದಾರೆ. ಅದೇ ಹೆಚ್ಚು ಕಡಿಮೆ ಈ ಗ್ಯಾರಂಟಿಯಿಂದ ಪ್ರತಿ ವರ್ಷ ಸುಮಾರು 30,000 ಕೋಟಿ ರೂಪಾಯಿ ಹಣ ಮನೆ ಯಜಮಾನಿಯರ ಖಾತೆಗೆ ನೇರವಾಗಿ ಜಮೆ ಆಗ್ತಾ ಇದೆ. ಯುವ ನಿಧಿ ಯೋಜನೆ ಅಡಿಯಲ್ಲಿಯೂ ಕೂಡ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮೊ ಓದಿದಂಥವರು ಯುವ ನಿಧಿ ಅಡಿಯಲ್ಲಿ ಭತ್ಯೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನಾನು ನೀಡಿರುವಂತಹ ಲೆಕ್ಕ ಸುಳ್ಳಾದರೆ ನಾನು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅಂತ ಹೇಳಿ ಕೂಡ ಮತ್ತೊಂದು ಕಡೆ ಸವಾಲನ್ನು ಹಾಕಿರುವಂಥದ್ದು. ಈ ಎಲ್ಲ ಗ್ಯಾರಂಟಿ ಯೋಜನೆಗಳೇನಿದೆ, ಪಂಚ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಒಂಥರ ಅದೃಷ್ಟದ ಬಾಗಿಲು ಅಂತಲೇ ಕೂಡ ಹೇಳ್ಬೋದು. ಈಗ ಕೆಲವು ತಿಂಗಳ ಹಿಂದೆ ಶಕ್ತಿ ಯೋಜನೆಯನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥದ್ದು ಒಂದು ಬಡ. ಮತ್ತು ಈಗ ಸದ್ಯ ಸರ್ಕಾರದ ಬಳಿ ಬೊಕ್ಕಸಕ್ಕೆ ಖಜಾನೆಯಲ್ಲಿ ಹಣ ಕಡಿಮೆ ಆಗಿದೆ, ಅದನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅಥವಾ ನಿಭಾಯಿಸುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಎಲ್ಲ ಒಂದು ಕಡೆ ಎಡುತ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಜೊತೆಗೆ ಯುವ ನಿಧಿಯೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಇನ್ನು ಅನ್ನಭಾಗ್ಯ ಯೋಜನೆ ಏನಿದೆ, ಅನ್ನಭಾಗ್ಯ ಯೋಜನೆಗೂ ಕೂಡ ಸರಿಯಾಗಿ 5 kg ಅಕ್ಕಿ ಏನಿದೆ 170 ರೂಪಾಯಿ, 1 kgಗೆ 34 ರೂಪಾಯಿ ಅಂತೆ 170 ರೂಪಾಯಿ ಈಗ ಒಬ್ಬರ ಅಕೌಂಟಿಗೆ ಬಂದು ಬೀಳ್ತಾ ಇರುವಂಥದ್ದು. ಮನೆ ಮಂದಿಯ ಲೆಕ್ಕಾಚಾರದ ಮೇಲೆ ಅದು ಅನುಸಾರ ಕೂಡ ಆಗಿರುವಂಥದ್ದು. ಆದರೆ ಇದೆಲ್ಲದರ ನಡುವೆ ಆಗಾಗ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುತ್ತೆ, ಅದನ್ನು ಸ್ಟಾಪ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲೊಂದು ಕಡೆ ಜನರನ್ನ ಮತ್ತಷ್ಟು ಸನ್ನಿಗ್ಧ ಪರಿಸ್ಥಿತಿ ಅಥವಾ ಗೊಂದಲಕ್ಕೆ ಈಡು ಮಾಡುವಂಥ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇರುವಂಥದ್ದು. ಇನ್ನು ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಶಕ್ತಿ ಯೋಜನೆ ನಿಂತು ಹೋಗುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಗುಲ್ಲನ್ನು ಎಬ್ಸಿತ್ತು. ಇನ್ನು ಹಲ್ಚಲ್ ಕೂಡ ಆರಂಭ ಆಗಿತ್ತು. ಆದರೆ ಸದ್ಯ DCM DK ಶಿವಕುಮಾರ್ ಆಗಿರ್ಬೋದು ಅಥವಾ CM ಸಿದ್ದರಾಮಯ್ಯ ಆಗಿರ್ಬೋದು, ಸರ್ಕಾರ ಇರುವವರೆಗೂ ಕೂಡ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಉಪಚುನಾವಣೆ ನಡೆದಾಯಿತು, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಕೂಡ ಮುಕ್ತಾಯ ಆಗಿದೆ. ಇನ್ನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸವಾಲನ್ನು ಎದುರಿಸಿದ್ರು. ಈ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಯೋಜನೆ ಏನಿದೆ, ಆ ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಯ ಅಕೌಂಟ್ಗೆ ಸರಿಯಾಗಿ ತಿಂಗಳ ಬಂದು ಬೀಳ್ತಾ ಇಲ್ಲ. ಕೆಲವೊಂದಿಷ್ಟು ಭಾಗದ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಈ ಹಣ ಸರಿಯಾಗಿ ಬರ್ತಾ ಇರಬಹುದು, ಅದನ್ನು ಹೊರತುಪಡಿಸಿದ್ರೆ ಬೇರೆಯವ್ರಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದೆಡೆ. ಮತ್ತು ಇನ್ನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 170 ರೂಪಾಯಿ ಏನು ಸದ್ಯ ಒಬ್ಬರಿಗೆ 5 kg ಅಕ್ಕಿಯ ಲೆಕ್ಕದಲ್ಲಿ ಕೊಡ್ತಾ ಇರುವಂಥದ್ದು 34 ರೂಪಾಯಿ ಅಂತೆ, ಅದು ಕೂಡ ಸರಿಯಾಗಿ ನಮೂದಾಗ್ತಾ ಇಲ್ಲ, DBT ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಗವ್ಯಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಈಗ ಸದ್ಯಕ್ಕೆ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಗ್ಯಾರಂಟಿ ಯೋಜನೆ ನಿಲ್ಲತ್ತಾ ಅಥವಾ ಮುಂದುವರಿಯುತ್ತಾ? ಇನ್ನು ಬಸ್ ಚಾರ್ಜ್ ಶಕ್ತಿ ಯೋಜನೆ ಅಂತ ಅಂದಮೇಲೆ ಈಗ ಸಾಕಷ್ಟು ಜನ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಎಷ್ಟೋ ಊರಿಂದ ಊರಿಗೆ ಹೋಗೋದಕ್ಕೋ ಅಥವಾ ಯಾವುದೋ ದೇವರ ದರ್ಶನವನ್ನು ಮಾಡೋದಕ್ಕಾಗಿರ್ಬೋದು, ಅವರುಗಳೆಲ್ಲ ಎಷ್ಟು ಸಂತಸವನ್ನು ಎಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಆ ಶಕ್ತಿ ಯೋಜನೆಯನ್ನು ಸಾಕಷ್ಟು ಜನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇನ್ನು ಅವರು ಹೇಳ್ತಾ ಇದ್ರು, ನಾವು ಎಷ್ಟೋ ವರ್ಷಗಳಿಂದ ಕನಸಾಗಿತ್ತು, ಆದರೆ ನಾವು ಹೋಗಿರಲಿಲ್ಲ, ಈಗ ಶಕ್ತಿ ಯೋಜನೆಯನ್ನು ನಮಗೆ ಕೊಟ್ಟಿರೋ ಕಾರಣದಿಂದಾಗಿ ನಾವೆಲ್ಲೆಡೆ ಓಡಾಡ್ತಾ ಇದ್ದೀವಿ, ತುಂಬ ಸಂತೋಷವನ್ನು ತಂದು ಕೊಟ್ಟಿದೆ ಅಂತ ಹೇಳಿ. ಅಂದರೆ ಯಾವಾಗ ಈ ಶಕ್ತಿ ಯೋಜನೆ ನಿಂತೋಗುತ್ತಾ ಅನ್ನೋಂಥ ಆತಂಕ ಕೂಡ ಸಹಜವಾಗಿ ಸಾಮಾನ್ಯರಲ್ಲಿ ಅಸಮಾಧಾನ
ಜನಸಾಮಾನ್ಯರು ಏನಿರ್ತಾರಲ್ವ ಅಂತವ್ರಿಗೆ ಸಹಜವಾಗಿ ಕಾಡುತ್ತೆ. ಅಂದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಅಧಿಕಾರಕ್ಕೆ ಬರಲಿ ಅನ್ನುವಂತಹ ಕಾರಣಕ್ಕಾಗಲಿನೋ ಅಥವಾ ಸರ್ಕಾರ ಅಧಿಕಾರದಲ್ಲಿ ಇರಬೇಕು ಅಂತ ಅಂದರೆ ಮತ್ತು ಮುಂದಿನ ದಿನಗಳಲ್ಲಿಯೂ ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಅಸ್ತಿತ್ವದಲ್ಲಿರಬೇಕು ಅಂತ ಅಂದರೆ ಈ ಗ್ಯಾರಂಟಿ ಯೋಜನೆ ಏನಿದೆ, ಪಂಚ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಹೇಗೆ ಕೊಂಡೊಯ್ಯಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಅವ್ರ ಮೇಲೆ ಇರುವಂಥದ್ದು. ಇನ್ನು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನೇ ಬೇರೆ ರಾಜ್ಯದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಪ್ರಮುಖವಾಗಿ ಮುನ್ನಡೆಗೆ ತರಲಾಗಿತ್ತು. ಎಕ್ಸಾಂಪಲ್ ಹೇಳಬೇಕಂತ ಅಂದರೆ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಪಂಚ ಗ್ಯಾರಂಟಿ ಯೋಜನೆ ಸಾಕಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲೇ ವರ್ಕೌಟ್ ಆಯಿತು. ಅದರಲ್ಲೂ ಈ ಬಾರಿ ತೆಲಂಗಾಣ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಏರೋದ್ರ ಜೊತೆಗೆ ಗ್ಯಾರಂಟಿ ಯೋಜನೆಯ ದೊಡ್ಡ ಮಹತ್ವದ ಸವಾಲು ಏನು ಅನ್ನುವಂಥದ್ದು ಕೂಡ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಕೂಡ ಅರ್ತಿರುವಂಥದ್ದು. ಹಾಗೇನು ಜಾರ್ಖಂಡಲ್ಲೂ ಕೂಡ ಎಲ್ಲ ಒಂದು ಕಡೆ ಈ ಬಾರಿಯ ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳು ಕೂಡ ವರ್ಕೌಟ್ ಆಗಿದೆ. ಇನ್ನು ಈಗ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದಿಷ್ಟು ದಿನಗಳ ಬಳಿಕ ಒಂದೊಂದಾಗಿ ಹಳ್ಳ ಹಿಡಿತಾ ಹೋಗುತ್ತೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ, ಅದರಲ್ಲೂ ಶಾಸಕರು ಕೆಲವೊಂದಿಷ್ಟು ಹೇಳ್ತಾ ಇದ್ರು ಅನುದಾನ ಸರಿಯಾಗಿ ನಮ್ಮ ಕ್ಷೇತ್ರಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅನುದಾನ ಸಿಕ್ಕಿಲ್ಲ ಅಂತಂದರೆ ಅವರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಕೂಡ ಆಗುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗೆ ಬ್ರೇಕ್ ಹಾಕ್ತಾರಾ ಅಥವಾ ಇದು ಹೀಗೆ ಮುಂದುವರಿಯುತ್ತಾ ಆಗ ಈಗ ಒಂದೊಂದು ಬಾರಿ ಈ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡೋದ್ರ ಮೂಲಕ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈಗ ಬ್ರೇಕ್ನ ಬಳಿಕ ಪ್ರಚಲಿತ ಮುಂದುವರಿಯುತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಳುವಂತಹ ಈ ಸ್ಟೇಟ್ಮೆಂಟ್ಸ್ಗಳಿಂದ ಜನರು ಕೂಡ ಗೊಂದಲಕ್ಕೆ ಈಡಾಗ್ತಾ ಇರುವಂತಹದ್ದು. ಅದಕ್ಕೆ ಮತ್ತಷ್ಟು ಸ್ಪಷ್ಟನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ DCM DK ಶಿವಕುಮಾರ್ ಅವರು ಆಗಿರ್ಬೋದು ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ತಾನೆ ಇರ್ತಾರೆ. ಸ್ವಪಕ್ಷದವರೇ ಕೊಟ್ಟಂತಹ ಹೇಳಿಕೆಯಿಂದ ಅಥವಾ ಶಾಸಕರ ಅನುದಾನಕ್ಕೆ ಕೊರತೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ಅವರು ಕೆಲವೊಂದಿಷ್ಟು ಆಡುವಂತಹ ಮಾತುಗಳು ದೊಡ್ಡ ಮಟ್ಟದಲ್ಲಿ ಎಲ್ಲೊಂದು ಕಡೆ ಡ್ಯಾಮೇಜ್ಗೂ ಕೂಡ ಕಾರಣ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇದು ಯಾವ ರೂಪುರೇಷೆಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗ ಚಿಕ್ಕದೊಂದು ಬ್ರೇಕ್ನ ಬಳಿಕ ಪ್ರಚಲಿತ ಮುಂದುವರಿಯುತ್ತೆ.